ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಸಂತೋಷವಾಗಿರಬೇಕು. ನಾವು ಯಾವಾಗಲೂ ಸಂತೋಷವಾಗಿರಬೇಕೆಂದು ದೇವರು ಬಯಸುತ್ತಾರೆ. ಸಮಸ್ಯೆಗಳು ಇರುತ್ತವೆ. ಈಗ ಈ ಸಮುದ್ರವನ್ನು ನೋಡಿರಿ, ಅಲ್ಲಿ ಅಲೆಗಳು ಬರುತ್ತಿವೆ. ಅದಕ್ಕೆ ಒಂದು ನಿರ್ದಿಷ್ಟ ಎಲ್ಲೆ ಇದೆ. ದೇವರು ಅದಕ್ಕೆ ಎಲ್ಲೆಯನ್ನು ನೇಮಿಸಿದ್ದಾರೆ. ತೀರದಲ್ಲಿ ನಿಂತು ನೋಡುವಾಗ ಕೆಲವೊಮ್ಮೆ ಭಯಂಕರವಾಗಿ ಕಾಣುತ್ತದೆ. ದೊಡ್ಡ ದೊಡ್ಡ ಅಲೆಗಳೆಲ್ಲ ಬರುತ್ತವೆ. ಆದರೆ ಇಲ್ಲಿಯವರೆಗೂ ಬಾ ಎಂಬುದಾಗಿ ಕರ್ತನು ಅದಕ್ಕೊಂದು ಎಲ್ಲೆಯನ್ನು ನೇಮಿಸಿದ್ದಾನೆ ಎಂದು ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. ಆ ರೀತಿ ಅಲೆಗಳು ಬರುತ್ತವೆ, ಹಿಂದೆ ಹೋಗುತ್ತವೆ. ಹಿಂದೆ ಹಿಂದೆ ಎಷ್ಟೋ ಅಲೆಗಳು ಬರುತ್ತಾ ಇರುತ್ತವೆ. ಆದರೆ ಅಷ್ಟು ಮಾತ್ರವೇ, ಅದರ ಮೇಲೆ ಕೇಡು ಮಾಡುವುದಿಲ್ಲ. ಕೆಲ ಸಮಯಗಳಲ್ಲಿ ಸುನಾಮಿ ಬಂದರೆ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಸಮಯಗಳಲ್ಲಿ ಅಲೆಗಳು ಬರುತ್ತವೆ ಹೋಗುತ್ತವೆ ಅಷ್ಟೇ. ಅದೇ ರೀತಿಯಾಗಿ ಸಮಸ್ಯೆಗಳು ಹಾಗೆ ನಾಶ ಮಾಡುವ ಹಾಗೆ ಬರುತ್ತದೆ, ಹಿಂದೆ ಹೋಗುತ್ತದೆ. ಅದಕ್ಕೆ ಒಂದು ಎಲ್ಲೆ ಇದೆ, ಮೀರಿ ಬರಬೇಡ, ನನ್ನ ಮಕ್ಕಳನ್ನು ಮುಟ್ಟಬೇಡ ಎಂದು ದೇವರು ಎಲ್ಲೆಯನ್ನು ನೇಮಿಸಿದ್ದಾರೆ. ಮತ್ತೆ ಯಾಕೆ ನೀವು ಭಯಪಡಬೇಕು? ಸಂತೋಷವಾಗಿ ಇರಿ. ಆದ್ರೆ ನೀವು ಒಂದನ್ನು ಮಾಡಬೇಕು, ದೇವರನ್ನು ನೋಡಿ ನೀವು ಮೊರೆ ಇಡಬೇಕು. ನಿಮ್ಮ ಕಣ್ಣುಗಳು ಆತನ ಮೇಲೆ ಇರಬೇಕು. ಒಬ್ಬ ಭಕ್ತನು ಹೇಳುತ್ತಾನೆ ನೋಡಿರಿ, ಕೀರ್ತನೆಗಳು 123 2ನೇ ವಾಕ್ಯದಲ್ಲಿ, ನಮ್ಮ ಕಣ್ಣುಗಳು ನಮ್ಮ ಯೆಹೋವ ದೇವರನ್ನು ನೋಡುತ್ತಾ ಆತನ ಕಟಾಕ್ಷವನ್ನು ನಿರೀಕ್ಷಿಸಿಕೊಂಡಿವೆ. ದೇವರೇ, ನಮ್ಮ ಕಣ್ಣುಗಳು ನಿಮ್ಮನ್ನೇ ನೋಡುತ್ತಾ ಇವೆ, ನಿಮ್ಮ ಕಟಾಕ್ಷವನ್ನು ನಿರೀಕ್ಷಿಸುತ್ತಾ ಇವೆ. ನೀವೇ ನಮ್ಮನ್ನು ಕರುಣಿಸಬೇಕು. ಅನೇಕ ಸಂದರ್ಭಗಳಲ್ಲಿ ನಮ್ಮ ಕಣ್ಣುಗಳು ಮನುಷ್ಯರನ್ನು ನೋಡುತ್ತವೆ. ಯಾರಾದರೂ ನಮಗೆ ಕರುಣೆ ತೋರುವುದಿಲ್ಲವಾ? ಈ ಆಪತ್ತಿನಲ್ಲಿ, ಇಕ್ಕಟ್ಟಿನಲ್ಲಿ ಯಾರಾದರೂ ನಮಗೆ ಸಹಾಯ ಮಾಡುವುದಿಲ್ಲವಾ? ನಮ್ಮ ಜೊತೆ ಕೆಲಸ ಮಾಡುವವರು ಅಥವಾ ನಮಗೆ ತಿಳಿದಿರುವಂತ ನಮ್ಮ ಬಂಧುಗಳು, ನಮ್ಮೊಟ್ಟಿಗೆ ಒಡನಾಡುವಂತ ನಮ್ಮ ಸ್ನೇಹಿತರು ಯಾರಾದರೂ ಸಹಾಯ ಮಾಡುವುದಿಲ್ಲವಾ? ಈ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡೇನಲ್ಲ, ಸಹಾಯ ಮಾಡುವುದಿಲ್ಲವಾ ಎಂಬುದಾಗಿ ಮನುಷ್ಯರನ್ನು ನಮ್ಮ ಕಣ್ಣುಗಳು ಹುಡುಕುತ್ತವೆ. ಮನುಷ್ಯರನ್ನು ದೃಷ್ಟಿಸಿ ನೋಡುತ್ತದೆ. ಅನೇಕ ಸಂದರ್ಭಗಳಲ್ಲಿ ವಂಚನೆಯ. ಯಾಕೆಂದರೆ ಮನುಷ್ಯರು ನಮಗೆ ಸಹಾಯ ಮಾಡಬೇಕೆಂದು ಬಯಸಿದರೂ ಕೂಡ ಕೆಲವೊಮ್ಮೆ ಅವರಿಗೆ ಆಗದೆ ಹೋಗುತ್ತದೆ. ಅವರ ಮೇಲೆ ತಪ್ಪು ಹೇಳಲು ಆಗದು. ಅವರ ತ್ರಾಣಕ್ಕೆ ತಕ್ಕ ಹಾಗೆ ತಾನೆ ಆಗದೆ ಹೋದ ಪಕ್ಷದಲ್ಲಿ. ಆದರೆ ದೇವರು, ಇದು ನನಗೆ ಸಾಧ್ಯವಿಲ್ಲ ಮಗನೇ, ಇದು ನನಗೆ ಸಾಧ್ಯವಿಲ್ಲ ಮಗಳೇ ಎಂಬುದಾಗಿ ಹೇಳುವರ? ಆತನಿಂದ ಎಲ್ಲವೂ ಸಾಧ್ಯ. ಅಂದರೆ ದೇವರ ಕಣ್ಣುಗಳಲ್ಲಿ ದಯೆ ಸಿಕ್ಕುವವರೆಗೂ ನಮ್ಮ ಕಣ್ಣುಗಳು ಆತನನ್ನೇ ದೃಷ್ಟಿಸಬೇಕಂತೆ. ಯೇಸುವನ್ನು ಬಿಟ್ಟು ನಿಮ್ಮ ದೃಷ್ಟಿಯನ್ನು ಆ ಕಡೆ ಈ ಕಡೆ ತಿರುಗಿಸಬೇಡಿ. ಇದೇ ರೀತಿಯ ಒಂದು ಸಮುದ್ರ, ಗಲಿಲಾಯ ಸಮುದ್ರದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ದೋಣಿಯಲ್ಲಿ ಹೋಗುವಂತೆ ಹೇಳಿದನು. ಅವರು ಹೊರಟರು. ರಾತ್ರಿ ಸಮಯ, ಬಿರುಗಾಳಿ ಬೀಸುತ್ತಾ ಇದ್ದದರಿಂದ ದೋಣಿ ಸಮುದ್ರದ ಮಧ್ಯದಲ್ಲಿ ಸಿಲುಕಿಕೊಂಡಿತ್ತು. ಮುಂದೆಯೂ ಹೋಗಲಾಗದು, ಹಿಂದೆಯೂ ಹೋಗಲಾಗದು. ದೊಡ್ಡ ಒಂದು ಬಿರುಗಾಳಿ ಬೀಸುತ್ತಾ ಇದೆ. ಈಗ ಅವರು ಮುಳುಗಿ ಹೋಗುವಂತ ಪರಿಸ್ಥಿತಿ. ಆ ರೀತಿಯಾಗೇ ಇದ್ದೀರಾ? ಜೀವನದ ದೋಣಿಯೇ ಮುಳುಗಿ ಹೋಗುವಂತೆ ಇದೆ. ಮುಂದೆಯೂ ಹೋಗುವುದಕ್ಕಾಗುತ್ತಿಲ್ಲ, ಹಿಂದೆಯೂ ಹೋಗುವುದಕ್ಕಾಗುತ್ತಿಲ್ಲ. ಬಿರುಗಾಳಿ ಬೀಸುತ್ತಿದೆ, ಏನು ಮಾಡುವುದೆಂದು ತಿಳಿಯುತ್ತಿಲ್ಲ ಎಂಬುದಾಗಿ ನಿಂತಿದ್ದೀರಾ ನಿಮ್ಮ ಜೀವನದ ದೋಣಿಯಲ್ಲಿ? ಅದೇ ರೀತಿಯಾಗಿಯೇ ಶಿಷ್ಯರು ತತ್ತರಿಸಿದರು. ಯೇಸು ತನ್ನ ಶಿಷ್ಯರಿಗೆ ಸಹಾಯ ಮಾಡಲೆಂದು ಸಮುದ್ರದ ಮೇಲೆ ನಡೆದು ಬಂದನು. ಆತನಿಂದ ಸಾಧ್ಯ. ಆತನು ಸೃಷ್ಟಿಕರ್ತನಲ್ಲವ? ಸಮುದ್ರದ ಮೇಲೆ ನಡೆದು ಬಂದು ರಾತ್ರಿ ಸಮಯದಲ್ಲಿ ತನ್ನ ಶಿಷ್ಯರನ್ನು ನೋಡಿ, ಭಯಪಡಬೇಡಿ, ಇದು ನಾನೆಂಬುದಾಗಿ ಹೇಳಿದನು. ಪೇತ್ರನು ಎಂಬಂತ ಒಬ್ಬ ಶಿಷ್ಯನು ಇದ್ದನು. ಅವನು ಯಾವಾಗಲೂ ಸ್ವಲ್ಪ ಆತುರ ಪಟ್ಟು ಮಾತನಾಡುವಂತ ಒಬ್ಬ ವ್ಯಕ್ತಿ. ಆದರೆ ಅವನಿಗೆ ಆ ಸಮಯದಲ್ಲಿ ದೋಣಿಯಲ್ಲಿದ್ದರೆ ಬಹಳ ಆಪತ್ತು. ಇದು ಮುಳುಗುವ ಹಾಗೆ ಇದೆ, ಯೇಸುವಿನ ಪಕ್ಕದಲ್ಲಿ ಹೋದರೆ ಸೇಫ್ ಆಗಿರಬಹುದು ಅಂದುಕೊಂಡು, ಯೇಸುವೆ, ನಾನು ಕೂಡ ಸಮುದ್ರದ ಮೇಲೆ ನಡೆಯುವಂತೆ ನನಗೆ ಪರ್ಮಿಷನ್ ಕೊಡಿ, ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ. ಬಾ ಎಂಬುದಾಗಿ ಯೇಸು ಹೇಳಿದನು. ಅದೆಲ್ಲ ನಡೆಯುವುದಕ್ಕಾಗುವುದಿಲ್ಲ, ನಾನು ದೇವರು, ಎಷ್ಟು ದೊಡ್ಡವನು, ನಾನು ನಡೆಯಬಹುದು, ನಿನ್ ಶಿಷ್ಯನು, ಸುಮ್ಮನೆ ಇರು ಎಂದು ಯೇಸು ಹೇಳಲಿಲ್ಲ. ಯಾಕೆಂದ್ರೆ ಆತನು ಮಕ್ಕಳ ಹಾಗೆ ಅವರನ್ನು ಪ್ರೀತಿಸಿದನು. ಆತನು ತಂದ, ಸರಿ ಬಾ ಮಗನೇ ಎಂಬುದಾಗಿ ಹೇಳಿದನು. ಈಗ ಪೇತ್ರನು ಕಾಲನ್ನು ಸಮುದ್ರದ ಮೇಲೆ ಇಡುತ್ತಾನೆ, ದೋಣಿಯಿಂದ ಹೊರಗೆ. ಹೇಗಿರುತ್ತದೆ ಕಲ್ಪನೆ ಮಾಡಿಕೊಂಡು ನೋಡಿರಿ. ಕಾಲನ್ನು ತೆಗೆದು ಸಮುದ್ರದ ಮೇಲೆ ಇಡುವಾಗ ಮುಳುಗಿ ಹೋದರೆ ಯೇಸುವನ್ನೇ ನೋಡುತ್ತಾ ಇದ್ದಾನೆ. ಹಾಗೆ ನೋಡಿಕೊಂಡು ಕಾಲನ್ನು ತೆಗೆದು ಇಟ್ಟನು. ಅದು ಗಟ್ಟಿ ನೆಲದಂತೆ ಇದೆ, ಒಳಗೆ ಹೋಗುತ್ತಿಲ್ಲ. ಈಗ ಇನ್ನೊಂದು ಕಾಲನ್ನು ತೆಗೆದಿಡುವುದಕ್ಕೆ ಸ್ವಲ್ಪ ಭಯ. ಈಗ ಎರಡನೇ ಕಾಲನ್ನು ತೆಗೆದು ಇಟ್ಟನು, ನೀರಿನ ಮೇಲೆ ನಿಂತಿದ್ದಾನೆ. ಆದರೆ ಅವನು ಹಾಗೆ ದೇವರನ್ನೇ ನೋಡುತ್ತಾನೆ. ಭಯ. ಅಲೆಗಳು ಏಳುತ್ತಾ ಇವೆ, ಬಿರುಗಾಳಿ ಬೀಸುತ್ತಾ ಇದೆ. ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ಹಾಗೆ ಮುಂದೆ ಹೋದನು. ಕೆಲ ಅಡಿಗಳು ಮುಂದೆ ಹೋದನು. ಈಗ ದೋಣಿ ಅಲ್ಲಿದೆ, ಯೇಸು ಮುಂದೆ ನಿಂತಿದ್ದಾನೆ, ಅರ್ಧ ದೂರಕ್ಕೆ ಹೋಗಿದ್ದಾನೆ.
ಈಗ ಮೆಲ್ಲಗೆ ಹಿಂತಿರುಗಿ ನೋಡಿದನು. ಯೇಸುವನ್ನೇ ನೋಡುತ್ತಾ ಇದ್ದವನು ಹಾಗೆ ತಿರುಗಿ ನೋಡಿದನಾ? ದೋಣಿ ಹಾಗೆ ತತ್ತರಿಸುತ್ತಾ ಇದೆ, ಬಿರುಗಾಳಿಯಲ್ಲಿ ಸಿಲುಕಿ ಮುಳುಗುವ ಹಾಗೆ ಇದೆ. ಅದನ್ನು ನೋಡಿದ ಕೂಡಲೇ, ಅಯ್ಯೋ, ನಾನು ಇಲ್ಲಿ ನಿಂತಿದ್ದೇನಲ್ಲ ಒಂದು ಕಡೆ, ಯೇಸು ಅಲ್ಲಿದ್ದಾನೆ, ದೋಣಿ ಇಲ್ಲಿದೆ, ಎರಡಕ್ಕೂ ಮಧ್ಯದಲ್ಲಿ ನಿಂತಿದ್ದೇನಲ್ಲ ಎಂಬುದಾಗಿ ಭಯ ಬಂದಿತ್ತು. ಮುಳುಗಿ ಹೋದನು. ದೇವರೇ ಕಾಪಾಡಿ ಎಂಬುದಾಗಿ ಕೂಗಿಕೊಂಡ ಕೂಡಲೇ ಯೇಸು ಕರವನ್ನು ಚಾಚಿ, ಯಾಕೆ ಸಂದೇಹಪಟ್ಟೆ ಎಂಬುದಾಗಿ ಅವನನ್ನು ಗದರಿಸಿದನು. ಪರಿಸ್ಥಿತಿಯನ್ನು ನೋಡಿದ ಕೂಡಲೇ ಒಂದು ಭಯ. ಯಾಕೆ ಪರಿಸ್ಥಿತಿಗಳನ್ನು ನೋಡಿದನೋ? ಯೇಸುವಿನ ಮೇಲಿದಂತ ದೃಷ್ಟಿಯನ್ನು ಬೇರೆ ಕಡೆಗೆ ತಿರುಗಿಸಿದ್ದರಿಂದ ಆ ಸಮಸ್ಯೆ. ನೀವು ಯೇಸುವಿನ ಮೇಲೆಯೇ ದೃಷ್ಟಿಯನ್ನು ಇಡಿರಿ, ಆತನನ್ನೇ ನೋಡುತ್ತಾ ಇರಿ, ನಿಮ್ಮ ಸಮಸ್ಯೆ ನೀಗುತ್ತದೆ, ಹೋರಾಟಗಳು ನೀಗುತ್ತವೆ, ಅದ್ಭುತ ನಡೆಯುತ್ತದೆ. ನೀವು ಯೇಸುವಿನ ಮೇಲಿರುವಂತಹ ದೃಷ್ಟಿಯನ್ನು ಬೇರೆ ಕಡೆಗೆ ತಿರುಗಿಸಿದರೆ, ಪರಿಸ್ಥಿತಿಗಳನ್ನು ನೋಡಿದರೆ ಭಯ ಬರುತ್ತದೆ, ಕಳವಳ ಬರುತ್ತದೆ, ಅಪನಂಬಿಕೆ ಬರುತ್ತದೆ, ಮುಳುಗಿ ಹೋಗುವಿರಿ. ನಮ್ಮ ದೃಷ್ಟಿಯು ನಿಮ್ಮ ಮೇಲೆಯೇ ಇದೆ ದೇವರ. ಆ ರೀತಿ ಹೇಳಿರಿ, ನೀವು ಜಯಿಸುವಿರಿ, ನೀವು ದಡವನ್ನು ಸೇರುವಿರಿ, ಇದನ್ನು ಜಯಿಸುವಿರಿ, ಹಿಂದೆ ಅದ್ಭುತ ನಡೆಯುತ್ತದೆ. ನೀವು ದೃಷ್ಟಿಯನ್ನು ಬೇರೆ ಕಡೆಗೆ ತಿರುಗಿಸಿದಿರಲ್ಲ, ಅದನ್ನು ಅರಿಕೆ ಮಾಡಿ, ದೇವರೇ, ನಾನು ಬೇರೆ ಕಡೆಗೆ ದೃಷ್ಟಿಯನ್ನು ತಿರುಗಿಸಿದ್ದನ್ನು ಕ್ಷಮಿಸಿ ಬಿಡಿ, ನಿಮ್ಮ ಮೇಲೆ ನಾನು ದೃಷ್ಟಿಯನ್ನು ಇಡುತ್ತೇನೆಂದು ಹೇಳಿರಿ, ಅದ್ಭುತವನ್ನು ಕಾಣುವಿರಿ. ದೇವರೇ, ನನ್ನ ಕಣ್ಣುಗಳು ನಿಮ್ಮನ್ನೇ ದೃಷ್ಟಿಸುತ್ತಾ ಇದೆ. ನಾನಿನ್ನು ಮನುಷ್ಯರನ್ನು ನೋಡುವುದಿಲ್ಲ, ಪರಿಸ್ಥಿತಿಗಳನ್ನು ನೋಡುವುದಿಲ್ಲ. ನನ್ನ ಯೇಸುವೆ, ನಿಮ್ಮನ್ನೇ ನನ್ನ ಕಣ್ಣುಗಳು ದೃಷ್ಟಿಸುತ್ತಾ ಇವೆ. ನೀವು ನಮಗೆ ಕರುಣೆ ತೋರುವಂತ ದೇವರು. ಇಂದು ನನಗೆ ಕರುಣೆ ತೋರಿ ನೀವು ಅದ್ಭುತವನ್ನು ಮಾಡುತ್ತೀರಿ. ನಾನು ನಂಬುತ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.